ಫ್ರೆಂಡ್ಸ್, ನಾವು ಡೇ ಟು ಡೇ ಲೈಫಲ್ಲಿ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಹಾಗೂ 500 ರೂಪಾಯಿ ನೋಟ್ಸ್ನ ನಾವು ಖರ್ಚು ಮಾಡ್ತಾನೆ ಇರ್ತೀವಿ, ಯೂಸ್ ಮಾಡ್ತಾನೆ ಇರ್ತೀವಿ. ಆದರೆ ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವ ಆ ನೋಟ್ಗಳನ್ನ ಪ್ರಿಂಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ ಅಂತ? RBI ಪ್ರಕಾರ 10 ರೂಪಾಯಿ ನೋಟ್ನ ಪ್ರಿಂಟ್ ಮಾಡಲಿಕ್ಕೆ 96 ಪೈಸೆ ಖರ್ಚು ಮಾಡಿದ್ರೆ 50 ರೂಪಾಯಿ ನೋಟ್ನ ಪ್ರಿಂಟ್ ಮಾಡಲಿಕ್ಕೆ 1 ರೂಪಾಯಿ 13 ಪೈಸೆ ಖರ್ಚು ಮಾಡುತ್ತೆ. ಹಾಗೆ 100 ರೂಪಾಯಿನ ಪ್ರಿಂಟ್ ಮಾಡಲಿಕ್ಕೆ 1 ರೂಪಾಯಿ 75 ಪೈಸೆ ಖರ್ಚು ಮಾಡಿದ್ರೆ 500 ರೂಪಾಯಿ ನೋಟ್ನ ಪ್ರಿಂಟ್ ಮಾಡಲಿಕ್ಕೆ 2 ರೂಪಾಯಿ 29 ಪೈಸೆನ ಖರ್ಚು ಮಾಡುತ್ತೆ. ಹಾಗೆ ಕಾಯಿನ್ಸ್ಗಳ ವಿಚಾರವಾಗಿ ಬಂದ್ರೆ 1 ರೂಪಾಯಿ ಕಾಯಿನ್ನ ಮಾಡಲಿಕ್ಕೆ RBI 1 ರೂಪಾಯಿ 11 ಪೈಸೆನ ಖರ್ಚು ಮಾಡಿದ್ರೆ 5 ರೂಪಾಯಿ ಕಾಯಿನ್ನ ಮಾಡಲಿಕ್ಕೆ 3 ರೂಪಾಯಿ 69 ಪೈಸೆನ ಖರ್ಚು ಮಾಡುತ್ತೆ. ಹಾಗೆ 10 ರೂಪಾಯಿ ಕಾಯಿನ್ನ ಮಾಡಲಿಕ್ಕೆ 5 ರೂಪಾಯಿ 54 ಪೈಸೆನ ಖರ್ಚು ಮಾಡುತ್ತೆ. ಕಾಯಿನ್ಸ್ ಕಾಸ್ಟ್ಲಿ ಆಗ್ತಾ ಇದೆ ನೋಟಿಗೆ ಕಂಪೇರ್ ಮಾಡಿದ್ರೆ. ಯಾಕೆ ನಾವು ನೋಟ್ನೇ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಬಾರ್ದು ಅಂತ ನೀವೇನಾರು ಅನ್ಕೊಂಡು ನೋಟ್ಸ್ ನೋಡಿ ಸ್ವಲ್ಪ ದಿನ ಆದ್ಮೇಲೆ ಅದನ್ನ ಯೂಸ್ ಮಾಡ್ತಾ ಅದು ಸೌದೋಗುತ್ತೆ, ಕಿತ್ತೋಗ್ತಾ ಇರುತ್ತೆ. ಬಟ್ ನಾವು ಕಾಯಿನ್ಸ್ನ 100 ವರ್ಷಗಳನ್ನ ಅದನ್ನ ಯೂಸ್ ಮಾಡಿದ್ರು ಅದೇನು. ಹೀಗೆ ಯೂನಿಕ್ ವಿಚಾರಗಳನ್ನ ನೀವೆಲ್ಲ ತಿಳ್ಕೊಬೇಕಪ್ಪ ಅಂತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.